ಜನರು ಕೂಡ ಆ ಕಡೆ ವಾಲ್ತಿದ್ದಾರೆ ಅಂತ ಆ ಒಂದು ಅಧ್ಯಕ್ಷರು ಕೂಡ ಹೇಳ್ತಾರೆ. ಏನ್ ಹೇಳ್ತೀರಿ? ಅದೆಲ್ಲ ಸುಳ್ಳು ಸರ್. ಇವರು ಅವತ್ತಿಂದ ನಾವು ಹೋರಾಟ ಮಾಡೋದಾಗಿಂದ ಯಾವ ಇದು ಇರ್ಲಿಲ್ಲ. ಈಗ ಇವರು ಸುಮ್ನೆ ಸುಳ್ಳ ಅಪವಾದ ಅವ್ರ ಕೈಲಿ ಎತ್ತಿಕ್ಕಿ ಏಳ್ಸ್ತಾವ್ರೆ. ಇಲ್ಲಿರೋದು ರೈತರು ಯಾರು ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ. ಯಾರೋ ಎಣ್ಣೆ ಹೊಡಿಯೋರ್ಗೆ ಎಣ್ಣೆ ಹೊಡಿಸ್ಬಿಡು ಏಳ್ಸೋದು, ಯಾರಿಗೋ ದುಡ್ಡನ್ನ ಸೇರೋರ್ಗೆ ದುಡ್ಡು ಕೊಟ್ಬಿಟ್ಟು ಏಳ್ಸೋದು ಇವಾಗ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ರೈತರು ಯಾರು ಮನಸ್ಫೂರ್ತಿಯಾಗಿ ನಾವು ಅಕ್ವೇರೇಷನ್ ಮಾಡ್ಕೊಳ್ಳಿ ಅಂತ ಹೋಗಿಲ್ಲ. ನಮ್ಗೆ ಅಕ್ವೇರೇಷನ್ ಬೇಡ ಅನ್ನೋರೆ. ಈಗ ಅವ್ರು ಹೇಳ್ತಾ ಇದಾರಲ್ವಾ ಸರ್ 80% 82% ಒಪ್ಪಿದ್ದಾರೆ ಅಂತ. ನಾವ್ ಹೇಳೋದಿಷ್ಟೇ, ನಾವು ಪಬ್ಲಿಕ್ ಅಲ್ಲಿ ಓಪನ್ ಆಗಿ ಹೋರಾಟ ಮಾಡ್ತಾ ಇದೀವಿ. ಅವರು 80% ಇರೋರು ಪಬ್ಲಿಕ್ ಎಲ್ಲಿ ಬಂದು ಇಷ್ಟು ಜನ ಇದೀವಿ ಅಂತ ತೋರಿಸ್ಲಿ. ಎಸಿ ರೂಮ್ ಮೇಲೆ ಕುತ್ಕೊಳ್ಳೋದು, ಮಾಧ್ಯಮದವ್ರ ಮಧ್ಯೆ ಕುತ್ಕೊಂಡಲ್ಲ ಹೇಳೋದು. ಬಂದು ಅವರು ಒಂದ್ ಭಾಗದಲ್ಲಿ ನಿಂತ್ಕೊಳ್ಳಿ, ನಾವು ಒಂದ್ ಭಾಗದಲ್ಲಿ, ಅವರು ಪಾಣಿ ಹಿಡ್ಕೊಳ್ಳಿ, ನಾವು ಪಾಣಿ ಹಿಡ್ಕೋತೀವಿ. ಅದ್ರೊಳಗಡೆ ನಾವು ಕಮ್ಮಿ ಇದ್ರೆ ನಾವು ಬಿಟ್ಕೊಡ್ತೀವಿ, ಇಲ್ಲ ಅವ್ರು ಕಮ್ಮಿ ಇದ್ರೆ ಅವ್ರು ನಮ್ಮ ಪ್ರಾಜೆಕ್ಟ್ ಬಿಟ್ಬಿಡ್ಲಿ. ನಾವು ಕೇಳೋದು ಇಷ್ಟೇ. ಅವ್ರನ್ನ ಸುಮ್ನೆ ಇಲ್ಲದ ಅಪವಾದರ್ಸ್ಬಾರ್ದು. ಹಾಸ್ಪಿಟ್ಲ್ ಕಟ್ಬೇಕು, ನಾವು ಇದು ಅದೇನು ಪೆಟ್ರೋಲ್ ಬಂಕ್ ಕಟ್ಬೇಕು ಅಂತಾರೆ, ಸ್ಕೂಲ್ ಕಟ್ಬೇಕು ಅಂತಾರೆ. ಅವ್ರು ಕಟ್ಟೋ ಅಂತ ಸ್ಕೂಲ್ಗೆ ನಾವು ಅರ್ಧ ಎಕರೆ ಮಾಡಿಕೊಂಡು ಮಾರ್ಕೊಂಡ್ರೆ ಅವ್ರ ಫೀಸ್ ಕಟ್ಟಕ್ ಆಗುತ್ತಾ ಸರ್ ನಮ್ಮ ಕೈಲಿ? ಯಾರೋ ಜೋರಾಗಿರೋರು ಕಟ್ಕೋತಾರೆ, ಸೇರ್ಸ್ಕೋತಾರೆ. ನಾವೆಲ್ಲೋಗೋಣ ಸರ್? ನಮ್ಮ ಮಕ್ಳು ವಿದ್ಯಾಭ್ಯಾಸ ಏನಾಗ್ಬೇಕು? ಆ ಸ್ಕೂಲ್ಗೆ ನಾವು ಕಸ ಗುಡ್ಸಕ್ ಹೋಗ್ಬೇಕು, ಮಕ್ಳು ಓದಿಸಕ್ಕಂತೂ ಆಗಲ್ಲ ಯಾವುದೇ ಕಾರಣಕ್ಕೂ. ಆ ಕೆಲಸ ಮಾಡ್ಬೇಕಾ ಸರ್ ನಾವು? ನಮ್ಮ ಮಕ್ಳೆಲ್ಲ ಈಗ ಹೆಂಗೋ ನಮ್ ತಕ್ಕನಾಗಿ ನಾವು ದುಡ್ಕೋತಾ ಇದೀವಿ, ನಮ್ ತಕ್ಕನಾಗಿ ನಮ್ಮ ಮಕ್ಳನ್ನ ಓದಿಸ್ಕೋತಾ ಇದೀವಿ. ನಮ್ ಸ್ಕೂಲು ಇದೆ, ನಮ್ ತಕ್ಕನಾಗಿ ಹಾಸ್ಪಿಟ್ಲು ಇದೆ, ನಮ್ಗೆಲ್ಲ ಅನುಕೂಲ ಇದೆ. ಬೆಂಗಳೂರು ದೂರ ಇಲ್ಲ, ರಾಮನಗರ ದೂರ ಇಲ್ಲ, ಆರವಳ್ಳಿ ದೂರ ಇಲ್ಲ. ನಾವು ತೋರ್ಸ್ಕೋತೀವಿ. ನಮ್ಗೆ ಯಾವ ಹಾಸ್ಪಿಟ್ಲು ಬೇಡ, ಯಾವ ಪೆಟ್ರೋಲ್ ಬಂಕು ಬೇಡ, ಏನು ಬೇಡ. ನಮ್ಮ ಪಾಡಕ್ ನಮ್ಮನ್ನ ರೈತರಾಗಿ ಬಿಟ್ಬಿಟ್ರೆ ಅವ್ರ ಕೈ ಮುಗಿದು ಕೇಳ್ಕೊತೀವಿ, ಅಷ್ಟೇ ಸಾಕು ಸರ್. 2 ಕೋಟಿ 7 ಲಕ್ಷ ಅಲ್ಲ, ಅವ್ರು 10 ಕೋಟಿ ಕೊಟ್ರು ನಮ್ಗೇನು ಆಸೆ ಇಲ್ಲ. ಇವಾಗ ನಾವು ವ್ಯವಸಾಯ ಮಾಡ್ಕೊಂಡೇನೆ ಒಬ್ಬ ರೈತ ರೇಷ್ಮೆ ಬೆಳೆಯಲ್ಲಿ 22 ದಿನಕ್ಕೆ 1.5 ಲಕ್ಷ ಸಂಪಾದನೆ ಮಾಡೋರು ಇದ್ದಾರೆ ಸರ್. ಅವ್ರಿಗೆ ಕೋಟಿ ದೊಡ್ಡದಲ್ಲ. ಅದೇ ಒಳ್ಳೊಳ್ಳೆ ಸ್ಕೂಲೆಲ್ಲ ಓದಿಸ್ತಾರೆ ವ್ಯವಸಾಯ ಮಾಡ್ಕೊಂಡು. ಇನ್ನೊಂದ್ ಸರ್, ನಾನು ಡಿ ಕೆ ಶಿವಕುಮಾರ್ ಮನವಿ ಮಾಡ್ಕೊಳ್ಳೋದೇನಂದ್ರೆ, ನಮ್ ಸುಪ್ರೀಂ ಕೋರ್ಟ್ ಅಲ್ಲಿ ಅವರೇ ನಮ್ ದಯಾಮರಣಕ್ಕೆ ಅನುಮತಿ ಕೊಟ್ಬಿಡ್ಲಿ. ನಾವು ಸಾಮೂಹಿಕವಾಗಿ ನಾವು ದಯಾಮರಣಕ್ಕೆ ಅರ್ಜಿ ಹಾಕ್ಬಿಡ್ತೀವಿ. ಅದನ್ನ ಬಿಟ್ರೆ ನಾವು 1.5 ವರ್ಷದಿಂದ ನಾವು ಹೋರಾಟ ಮಾಡಿದ್ರು ಯಾವುದೇ ಒಬ್ಬ ಶಾಸಕ ಆಗ್ಲಿ ಯಾರೇ ಆಗ್ಲಿ ನಮ್ಮ ರೈತರ ಕಷ್ಟಕ್ಕೆ ಸ್ಪಂದಿಸ್ಲಿಲ್ಲ, ನಮ್ಮ ಕಷ್ಟನ ಅವ್ರು ಆಲಿಸ್ಲಿಲ್ಲ. ಇವಾಗ ಅವ್ರಿಗೆ ಹಂಗೆ ಅವ್ರ ತಂದೆ ಮೇಲೆ ನಾವು ಸಮಾಧಿಗೆ, ಅವ್ರ ತಂದೆ ಸಮಾಧಿಗೆ ನಾವು ಪೂಜೆ ಮಾಡ್ಬೇಕು ಅನ್ನೋದು ಅವ್ರಿಗೆ ಹಂಗೆ ನೋವಾಯ್ತು. ಇವಾಗ ನಾವು ನಮ್ಮ ಅತ್ತೆ ನಮ್ಮ ಅವರಿಗೆ, ನಮ್ಮ ತಂದೆ ತಾಯಿಗಳಿಗೆ ನಾವು ಸಮಾಧಿಗಳಿಗೆ ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ಕೋಬೇಕು. ಅವ್ರ ಭಾವನೆಗಳಿಗೆ ಬೆಲೆ ಐತೆ, ನಮ್ಮ ಭಾವನೆಗಳಿಗೆ ಬೆಲೆ ಇಲ್ವಾ ಸರ್? ನಾವು ಕಷ್ಟಪಟ್ಟು ನಾವು ವ್ಯವಸಾಯ ಮಾಡ್ಕೊಂಡು ನಮ್ಮ ಮಕ್ಳುಗಳನ್ನ ಡಿಗ್ರಿ ಓದಿಸಿದೀವಿ, ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದೀವಿ. ನಾವು ರೈತನ ನೆಮ್ಮದಿಯಾಗಿ ಇರಕ್ಕೆ ಅವ್ರು ಬಿಟ್ಬಿಡಕ್ ಹೇಳ್ರಿ. ಇಲ್ಲ ಅಂದ್ರೆ ನಾವು ಅಷ್ಟು ಮೀರಿ ನಾವು ಮಾಡದ್ದೇ ಮಾಡ್ತೀವಿ ಅನ್ನೋದಾದ್ರೆ ನಮ್ಮ ಸುಪ್ರೀಂ ಕೋರ್ಟ್ ನಮ್ ದಯಾಮರಣಕ್ಕೆ ನಮ್ಗೆ ಅರ್ಜಿ ಕೊಟ್ಬಿಡ್ಲಿ. ನಾವು ಸಾಮೂಹಿಕವಾಗಿ ನಾವು ದಯಾಮರಣಕ್ಕೆ ನಾವು ಇದಾಗ್ಬಿಡ್ತೀವಿ, ಶರಣಾಗ್ಬಿಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.